ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಸಂಸತ್ನಲ್ಲಿ ಜೋರಾಯಿತು ನೀಟ್ ದಂಗಲ್. ದೆಹಲಿ ಪ್ರತಿಭಟನೆ ಚರ್ಚೆಗೆ ವಿಪಕ್ಷಗಳು ಆಗ್ರಹವನ್ನ ಮಾಡ್ತಾ ಇದ್ದಾವೆ. ಇನ್ನು ಸಂಸತ್ನ ಉಭಯ ಸದನಗಳಲ್ಲಿ ಚರ್ಚೆಗೆ ಪಟ್ಟು ಹಿಡಿದಿದ್ದಾರೆ. ಸಂಸತ್ನಲ್ಲಿ ಜೋರಾಯಿತು ನೀಟ್ ದಂಗಲ್. ದೆಹಲಿ ಪ್ರತಿಭಟನೆ ಚರ್ಚೆಗೆ ವಿಪಕ್ಷಗಳು ಆಗ್ರಹವನ್ನ ಮಾಡ್ತಾ ಇದ್ದಾವೆ. ಸಂಸತ್ನ ಉಭಯ ಸದನಗಳಲ್ಲಿ ಚರ್ಚೆಗೆ ಪಟ್ಟು ಹಿಡಿದಿದ್ದಾರೆ. ಇನ್ನು ಸ್ಪೀಕರ್ ಭೇಟಿಯಾಗಿ ಮನವಿಯನ್ನ ಸಲ್ಲಿಸಿದ ವಿಪಕ್ಷ ನಾಯಕರು ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಸೇರಿ ಹಲವರನ್ನ ಭೇಟಿ ಮಾಡಿದ್ದಾರೆ. ನೀಟ್ ಅಕ್ರಮ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಈಗ ಸಂಸತ್ ಒಳಗೂ ಕೂಡ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇರುವಂತದ್ದು. ಇತ ಜಂತರ್ ಮಂತರ್ನಲ್ಲಿ ಮುಂದುವರಿದ ಕಾಂಗ್ರೆಸ್ ಧರಣಿ. ಕ್ಷಣ ಕ್ಷಣಕ್ಕೂ ಕೂಡ ಹೆಚ್ಚಾಗ್ತಾ ಇದೆ ಪ್ರತಿಭಟನಾಕಾರರ ಸಂಖ್ಯೆ. ಸಂಸತ್ ಭವನ ಬಳಿ ಪೊಲೀಸ್ ಬಿಗಿ ಬಂದೋಬಸ್ತನ್ನ ಮಾಡಿದ್ದಾರೆ ಪೊಲೀಸರು. ಈಗಾಗಲೇ ಒಂದ್ ಕಡೆ ಜಂತರ್ ಮಂತರ್ನಲ್ಲಿ ಕಾಕ್ರೋಚ್ ಪಾರ್ಟಿ ಧರಣಿ ಈಗ ಮುಂದುವರೆದಿರುವಂತದ್ದು. ಪ್ರತಿಭಟನಾಕಾರರ ಸಂಖ್ಯೆ ಕ್ಷಣ ಕ್ಷಣಕ್ಕೂ ಕೂಡ ಜಂತರ್ ಮಂತರ್ನಲ್ಲಿ ಹೆಚ್ಚಾಗ್ತಾ ಇದೆ. ಸಂಸತ್ ಭವನದ ಬಳಿ ಪೊಲೀಸ್ ಬಿಗಿ ಬಂದೋಬಸ್ತನ್ನ ಕೂಡ ಮಾಡಲಾಗಿದೆ. ಒಂದ್ ಕಡೆ ನೀಟ್ ದಂಗಲ್ ಕೂಡ ಜೋರಾಗಿರುವಂತದ್ದು. ಈಗ ದೆಹಲಿ ಪ್ರತಿಭಟನೆ ಚರ್ಚೆಗೆ ವಿಪಕ್ಷಗಳು ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಸಂಸತ್ನ ಉಭಯ ಸದನಗಳಲ್ಲಿ ಚರ್ಚೆಗೆ ಪಟ್ಟು ಹಿಡಿದಿದ್ದಾರೆ. ಸ್ಪೀಕರ್ ಭೇಟಿಯಾಗಿ ಮನವಿಯನ್ನ ಸಲ್ಲಿಸಿದ್ದಾರೆ ವಿಪಕ್ಷ ನಾಯಕರು. ಇನ್ನು ಒಂದ್ ಕಡೆ ಜಂತರ್ ಮಂತರ್ನಲ್ಲಿಯೂ ಕೂಡ ಕಾಕ್ರೋಚ್ ಪಾರ್ಟಿ ಧರಣಿ ಕೂಡ ಮುಂದುವರಿತಾ ಇದೆ. ಇನ್ನು ದಿನಕ್ಕೂ ಕೂಡ ಅಲ್ಲಿ ಒಂದ್ ರೀತಿಯಾಗಿ ಸಾಕಷ್ಟು ಜನರು ಕೂಡ ಸೇರ್ತಾ ಇರುವಂತದ್ದು. ಕ್ಷಣ ಕ್ಷಣಕ್ಕೂ ಕೂಡ ಪ್ರತಿಭಟನಾಕಾರರ ಸಂಖ್ಯೆಯೂ ಕೂಡ ಹೆಚ್ಚಾಗ್ತಾ ಇದೆ. हमारे ही बच्चे हैं, देश का भविष्य है, ये संसद उन्हीं का है, किसी की जागीर नहीं है। अरे यार कुछ मतलब जेन्युइन समस्या है। हम सब, राहुल जी कितने समय से इस समस्या को रेज कर रहे हैं, इसके बारे में बात कर रहे हैं। हम सब कह रहे हैं डिस्कस करो, एजुकेशन प्रॉब्लम्स हैं, बड़े बड़े इश्यूज हैं, आप डिस्कस करने के लिए राजी नहीं है। और बच्चों पे आप टीयर गैस कर रहे हो और उनकी पिटाई कर रहे हो, किस लिए? बच्चे हैं हमारे, इट्स रिडिकुलस। हमारे ही बच्चे हैं, देश का भविष्य है, ये संसद उन्हीं का है। और वो दुर्दैवी घटना में कल एक बहुत दुर्दैवी घटना हो गई। और वो दुर्दैवी घटना में हमारे जो स्टूडेंट्स पेपर लीक और नीट एग्जामिनेशन के बारे में जो आवाज उठा रहे हैं, उनके ऊपर लाठीचार्ज किए, टीयर गैस किए, उनको मारा। हॉस्पिटल में सुनना चाहिए। कल एक बहुत दुर्दैवी घटना हो गई। और वो दुर्दैवी घटना में हमारे जो स्टूडेंट्स पेपर लीक और नीट एग्जामिनेशन के बारे में जो आवाज उठा रहे हैं, उनके ऊपर लाठीचार्ज किए, टीयर गैस किए, उनको मारा। हॉस्पिटल में सुनना चाहिए। कल एक बहुत दुर्दैवी घटना हो गई। और वो दुर्दैवी घटना में हमारे जो स्टूडेंट्स ಸಂಸತ್ನಲ್ಲಿ ಮತ್ತೆ ನೀಟ್ ಹಗರಣದ ಗದ್ದಲ.
ಎರಡನೇ ದಿನದ ಕಲಾಪದಲ್ಲೂ ಕೂಡ ಮತ್ತೆ ಕೋಲಾಹಲ ಎದ್ದಿದೆ. ಇನ್ನು ದೆಹಲಿ ಪ್ರತಿಭಟನೆ ಚರ್ಚೆಗೆ ವಿಪಕ್ಷಗಳು ಕೂಡ ಪಟ್ಟು ಹಿಡಿದಿದ್ದಾವೆ. ಇನ್ನೊಂದು ಕಡೆ ತೀವ್ರ ಗಲಾಟೆ ಹಿನ್ನೆಲೆಯಲ್ಲಿ ಲೋಕಸಭೆ ಕಲಾಪವನ್ನ ಮುಂದೂಡಿಕೆ ಮಾಡಲಾಗಿದೆ. ನೀಟ್ ಅಕ್ರಮದ ವಿರುದ್ಧ ಕಠಿಣ ಕ್ರಮಕ್ಕೆ ಮೋದಿ ಕರೆ ನೀಡಿದ್ದಾರೆ. ಇನ್ನು ಪ್ರಶ್ನೆ ಪತ್ರಿಕೆ ಸೋರಿಕೆ ತಡೆಯುವುದು ರಾಷ್ಟ್ರೀಯ ಜವಾಬ್ದಾರಿಯಾಗಿದೆ. ಇನ್ನು ನೀಟ್ ಅಕ್ರಮದ ವಿರುದ್ಧ ಈಗಾಗಲೇ ಕಠಿಣ ಕ್ರಮಕ್ಕೆ ಮೋದಿ ಕರೆ ನೀಡಿರುವಂತದ್ದು. ಪ್ರಶ್ನೆ ಪತ್ರಿಕೆ ಸೋರಿಕೆ ತಡೆಯುವುದು ಈಗ ರಾಷ್ಟ್ರೀಯ ಜವಾಬ್ದಾರಿಯಾಗಿದೆ. ನೀಟ್ ಅಕ್ರಮದ ವಿರುದ್ಧ ಕಠಿಣ ಕ್ರಮಕ್ಕೆ ಇನ್ನೊಂದು ಕಡೆ ಮೋದಿ ಅವರು ಕೂಡ ಕರೆ ನೀಡಿರುವಂತದ್ದು. ಈಗಾಗಲೇ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಹಿನ್ನೆಲೆಯಲ್ಲಿ ಈಗಾಗಲೇ ನೀಟ್ ವಿವಾದದ ಬಗ್ಗೆ ನರೇಂದ್ರ ಮೋದಿ ಅವರು ಮೌನವನ್ನ ಮುರಿದಿರುವಂತದ್ದು. ಎನ್ಡಿಎ ಮಂಗಲ್ ಮಿಲನ್ ಸಭೆಯಲ್ಲಿ ಮಾತನಾಡಿರುವ ಮೋದಿ, ಇನ್ನು ಮೋದಿ ಮಾತುಗಳನ್ನ ಉಲ್ಲೇಖಿಸಿದ ಸಚಿವ ಕಿರಣ್ ರಿಜಿಜು, ಇನ್ನು ಈಗಾಗಲೇ ಪ್ರಶ್ನೆ ಪತ್ರಿಕೆ ಸೋರಿಕೆ ತಡೆ ರಾಷ್ಟ್ರೀಯ ಜವಾಬ್ದಾರಿ ಆಗಿದೆ. ಆರೋಪಿಗಳಿಗೆ ಅತ್ಯಂತ ಕಠಿಣ ಶಿಕ್ಷೆಯಾಗಲಿ. ಇನ್ನು ಅಪರಾಧಿಗಳಿಗೆ ಯಾವುದೇ ಕಾರಣಕ್ಕೂ ಕೂಡ ವಿನಾಯಿತಿಯನ್ನ ನೀಡಬಾರದು. ಪ್ರಧಾನಿ ಮೋದಿ ಖಡಕ್ ಆಗಿ ಸೂಚಿಸಿದ್ದಾರೆ ಅಂತ ಹೇಳಿ ರಿಜಿಜು ಹೇಳಿರುವಂತದ್ದು. ನೀಟ್ ಅಕ್ರಮದ ವಿರುದ್ಧ ಈಗಾಗಲೇ ನರೇಂದ್ರ ಮೋದಿ ಅವರು ಕೂಡ ಕರೆ ನೀಡಿದ್ದಾರೆ. ಇನ್ನು ಪ್ರಶ್ನೆ ಪತ್ರಿಕೆ ಸೋರಿಕೆ ತಡೆಯುವುದು ಅದು ರಾಷ್ಟ್ರೀಯ ಜವಾಬ್ದಾರಿ ಆಗಿರುವಂತದ್ದು. ನೀಟ್ ವಿವಾದದ ಬಗ್ಗೆ ಈಗ ಪ್ರಧಾನಿ ನರೇಂದ್ರ ಮೋದಿ ಅವರು ಮೌನವನ್ನ ಮುರಿದಿರುವಂತದ್ದು. ಎನ್ಡಿಎ ಮಂಗಲ್ ಮಿಲನ್ ಸಭೆಯಲ್ಲಿ ನರೇಂದ್ರ ಮೋದಿ ಅವರು ಕೂಡ ಮಾತನಾಡಿದ್ದಾರೆ. ಮೋದಿ ಅವರ ಮಾತುಗಳನ್ನ ಉಲ್ಲೇಖಿಸಿದ ಸಚಿವ ಕಿರಣ್ ರಿಜಿಜು, ಈಗಾಗಲೇ ಪ್ರಶ್ನೆ ಪತ್ರಿಕೆ ಸೋರಿಕೆ ಹಿನ್ನೆಲೆಯಲ್ಲಿ ಈಗಾಗಲೇ ಒಂದ್ ಕಡೆ ರಾಷ್ಟ್ರೀಯ ಜವಾಬ್ದಾರಿ ಆಗಿದೆ ಅಂತ ಹೇಳಿ ನರೇಂದ್ರ ಮೋದಿ ಅವರು ಕೂಡ ಹೇಳ್ತಾ ಇರುವಂತದ್ದು. ಇಲ್ಲಿ ಅಪರಾಧಿಗಳಿಗೆ ಕಠಿಣ ಶಿಕ್ಷೆ ಆಗುತ್ತೆ ಅಂತ ಕೂಡ ಹೇಳಿದ್ದಾರೆ. आज एनडीए पार्लियामेंट्री पार्टी का मंगल मिलन ट्यूसडे को जो मिलना होता है, आज सब मिला और प्रधानमंत्री जी ने सबको मार्गदर्शन भी दिया है। सबसे पहले आज मंगल मिलन में जो नए राज्यसभा सदस्य चुन के आए हैं उनका भी हमने जिक्र किया, उनको हमने शुभकामनाएं दी कि वो अच्छा काम करे संसद में। आदरणीय नितिन नवीन जी भी भारतीय जनता पार्टी का अध्यक्ष बनने के बाद राज्यसभा सदस्य बनकर के आज पहले बार मीटिंग में भाग लिया। मीटिंग बहुत अच्छी रही। आदरणीय प्रधानमंत्री जी ने कई महत्वपूर्ण मुद्दों पर इस मंगल मिलन में एनडीए पार्लियामेंट्री पार्टी को संबोधित किया, मार्गदर्शन दिया है। सबसे पहले आदरणीय प्रधानमंत्री नरेंद्र मोदी जी ने जो देश ने इस कुछ महीने के अंदर में जो सफलता प्राप्त की है उनके बारे में जानकारी दिया है और कई देशों के साथ फ्री ट्रेड एग्रीमेंट किए हैं, उसका भी प्रधानमंत्री जी ने जानकारी दिया। फ्री ट्रेड एग्रीमेंट कई देशों के साथ भारत ने किया है, उस पर आदरणीय प्रधानमंत्री जी ने कहा है जितना भी फ्री ट्रेड एग्रीमेंट हुए हैं उसमें किसानों को लेकर के किसानों का इंटरेस्ट उसको प्राथमिकता देते। ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ಡಿಜಿಟಲ್ ಎಡಿಟರ್ ದಿಲೀಪ್ ಲೈವ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ದಿಲೀಪ್, ಈಗ ಒಂದ್ ಕಡೆ ನೋಡ್ತಾ ಇರಬಹುದು ನೀಟ್ ಅಕ್ರಮದ ವಿರುದ್ಧ ಇದು ರಾಷ್ಟ್ರೀಯ ಜವಾಬ್ದಾರಿ ಅಂತ ಹೇಳಿ ಒಂದ್ ಕಡೆ ಮೋದಿ ಅವರು ಕೂಡ ಮಾತನಾಡಿದ್ದಾರೆ. ಅವರು ಕೂಡ ಈ ಬಾರಿ ನೀಟ್ ಅಕ್ರಮದಲ್ಲಿ ಮೌನ ಮುರಿದಿರುವಂತದ್ದು ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ಅಂಕಿತಾ, ಸಂಸತ್ನ ಹೊರಗಡೆ ಮತ್ತು ಒಳಗಡೆ ಎರಡೂ ಕಡೆ ಇದೀಗ ನೀಟ್ ವಿಚಾರವಾಗಿ ಮತ್ತು ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಗೆ ಆಗ್ರಹಿಸಿ ದೊಡ್ಡ ಮಟ್ಟದ ಪ್ರತಿಭಟನೆಗಳು ನಡೀತಾ ಇದ್ದಾವೆ. ರಾಜ್ಯಸಭಾ ಕಲಾಪ ಇವತ್ತು ಬೆಳಗ್ಗೆ ಆರಂಭ ಆಯಿತು. ಆರಂಭ ಆದ ಕೆಲವೇ ನಿಮಿಷಗಳಲ್ಲಿ ಮಧ್ಯಾಹ್ನ 2 ಗಂಟೆಗೆ ಕಲಾಪವನ್ನು ಮುಂದೂಡಿಕೆ ಮಾಡಲಾಯಿತು.
ಇನ್ನು ಲೋಕಸಭಾ ಕಲಾಪ ಸದ್ಯ ಏನೋ ಆರಂಭ ಆಗಿದೆ, ಪ್ರಶ್ನೋತ್ತರ ಕಲಾಪ ನಡೀತಾ ಇದೆ. ಆದರೆ ವಿರೋಧ ಪಕ್ಷಗಳು ದೊಡ್ಡ ಮಟ್ಟದಲ್ಲಿ ನೀಟ್ ಅಕ್ರಮದ ಬಗ್ಗೆ ಘೋಷಣೆಗಳನ್ನು ಕೂಗ್ತಾ ಇದ್ದಾರೆ. ಈ ಘೋಷಣೆಗಳ ಮಧ್ಯೆನೇ ಕೇವಲ ಪ್ರಶ್ನೋತ್ತರ ಕಲಾಪವನ್ನು ನಡೆಸಲಾಗ್ತಾ ಇದೆ. ಅದು ಕೂಡ ಈ ಒಂದು ಕಲಾಪವನ್ನು ನಡೆಸೋದು ತುಂಬಾ ಕಷ್ಟ ಆಗ್ತಿದೆ. ವಿಪಕ್ಷಗಳ ಒಂದು ಗದ್ದಲದ ನಡುವೆ, ಘೋಷಣೆಗಳ ನಡುವೆ ಕಲಾಪ ಯಾವಾಗ ಬೇಕಾದರೂ ಮುಂದೂಡಿಕೆ ಆಗ್ಬೋದು ಅಂತ ಒಂದು ಹಂತದಲ್ಲಿದೆ. ಇನ್ನು ಸಂಸತ್ ಭವನದ ಹೊರಗಡೆ ನೋಡಿದ್ರೆ, ಸಂಸತ್ ಭವನದ ಹೊರಗಡೆ ಏನೊಂದು CJP ಪ್ರತಿಭಟನೆ ನಡೆಸ್ತಾ ಇದೆ ಜನತಾ ಮಂತರ ಬಳಿ. ಆ ಒಂದು ಪ್ರತಿಭಟನಾಕಾರರು ಸಂಸತ್ ಭವನಕ್ಕೆ ನುಗ್ತಾರೆ. ಆ ಒಂದು ಪ್ರತಿಭಟನಾಕಾರರು ಆದಷ್ಟು ಬೇಗ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ. ಇನ್ನೊಂದು ಕಡೆ ಪ್ರತಿಭಟನಾಕಾರರ ಜೊತೆಗೆ CJP ಕಾರ್ಯಕರ್ತರ ಜೊತೆಗೆ ಕೇಂದ್ರ ಸಚಿವ JP ನಡ್ಡಾ ಅವರು ಕೂಡ ಒಂದು ಸಂಧಾನ ಸಭೆ ನಡೆಸೋದಕ್ಕೆ ಮುಂದಾದರು. ಆದರೆ ಸಂಧಾನ ಸಭೆ ಪ್ರಯತ್ನ ಫಲ ಕೊಟ್ಟಿಲ್ಲ. ಏನೊಂದು ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಗೆ ಆಗ್ರಹಿಸ್ತಾ ಇದ್ದಾರೆ. ಈ ರಾಜೀನಾಮೆ ಆಗ್ರಹಕ್ಕೆ ಕೇಂದ್ರ ಸರ್ಕಾರ ಯಾವ ರೀತಿ ಉತ್ತರ ಕೊಡುತ್ತೆ ಅನ್ನೋದು ಈಗ ಸದ್ಯಕ್ಕಿರೋಂಥ ಪ್ರಶ್ನೆ. ಇವೆಲ್ಲದರ ನಡುವೆ ಇವತ್ತು ಬೆಳಗ್ಗೆ ಅಂದರೆ ಏನೊಂದು ಸಂಸತ್ನ ಮುಂಗಾರು ಅಧಿವೇಶನ 2ನೇ ದಿನವಾದ ಇಂದು NDA ನಾಯಕರ ಒಂದು ಮಂಗಲ್ ಮಿಲನ್ ಅನ್ನೋ ಸಮ್ಮೇಳನ ನಡೀತು. ಆ ಸಮ್ಮೇಳನದಲ್ಲಿ ಪ್ರಧಾನಿ ಮೋದಿಯವರು ಭಾಗವಹಿಸಿದ್ರು. ಇದೇ ಮೊದಲ ಬಾರಿಗೆ ಅವರು ನೀಟ್ ಬಗ್ಗೆ ಮಾತಾಡಿದ್ದಾರೆ. ಅಂದರೆ ಇದೊಂದು ರಾಷ್ಟ್ರೀಯ ಜವಾಬ್ದಾರಿ ಅಂತ ಹೇಳ್ಬಿಟ್ಟಿದ್ದಾರೆ ಅವರು. ಪ್ರಶ್ನೆ ಪತ್ರಿಕೆ ಸೋರಿಕೆ ಕೇವಲ ಕೇಂದ್ರ ಸರ್ಕಾರದ ಜವಾಬ್ದಾರಿ ಮಾತ್ರ ಅಲ್ಲ, ಇದೊಂದು ರಾಷ್ಟ್ರೀಯ ಜವಾಬ್ದಾರಿ. ಪ್ರಶ್ನೆ ಪತ್ರಿಕೆ ಸೋರಿಕೆಯನ್ನು ತಡಿಬೇಕು ಅಂತೇಳಿ. ಒಟ್ಟಿನಲ್ಲಿ ಏನಂದರೆ ಎಲ್ಲೋ ಒಂದು ಕಡೆ ಈ ಒಂದು ಪ್ರಕರಣವನ್ನು ಡೈಲ್ಯೂಟ್ ಮಾಡೋಕ್ಕೆ ಪ್ರಯತ್ನ ಪಡ್ತಿದ್ದಾರಾ, ಎಲ್ಲೋ ಒಂದು ಕಡೆ ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯ ಒಂದು ಪ್ರಶ್ನೆಯೇ ಇಲ್ಲದಂತೆ ಮಾಡೋ ಸರ್ಕಾರ ಹೊರಟಿದೆಯಾ ಅನ್ನೋ ಒಂದು ಪ್ರಶ್ನೆಗಳಿದೆ. ಆದರೆ ನಾವು ಸಂಸತ್ನ ಒಳಗಡೆ ವಿರೋಧ ಪಕ್ಷಗಳು ಯಾವುದೇ ಕಾರಣಕ್ಕೂ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಕೊಡದೆ ನಾವು ನಮ್ಮ ಪಟ್ಟನ್ನು ಸಡಿಲಿಸೋದಿಲ್ಲ ಅಂತ ಕೂತಿದ್ದಾರೆ. ಇನ್ನು CJP ಕೂಡ ಸಂಸತ್ನ ಹೊರಗಡೆ ಅದೇ ರೀತಿಯಾದಂಥ ಆಗ್ರಹನ ಮಾಡ್ತಾ ಇದೆ. ಹೀಗಾಗಿ ಕಾದು ನೋಡಬೇಕು ಮುಂದಿನ ದಿನಗಳಲ್ಲಿ ಸರ್ಕಾರದ ನಡೆ ಹೆಂಗಿರುತ್ತೆ ಅನ್ನೋದು ಈಗ ಭಾರಿ ಕುತೂಹಲ ಕೇಳಿಸಿದೆ. ಅಂಕಿತಾ, ಥ್ಯಾಂಕ್ ಯು ದಿಲೀಪ್ ನಿಮ್ಮೆಲ್ಲ ಮಾಹಿತಿಗೆ.